ನಮಸ್ಕಾರ. ಕರ್ನಾಟಕ ವಸತಿ ಶಾಲೆ ಒಳಗಡೆ ಏನು 700ಕ್ಕಿಂತ ಅಧಿಕ ನಾನ್ ಎಚ್ಕೆ 300ಕ್ಕಿಂತ ಅಧಿಕ ಎಚ್ಕೆ ವಿಭಾಗದೊಳಗ ಏನು ಶಿಕ್ಷಕರ ನೇಮಕಾತಿ ಆಗೈತಲ್ಲ, ಅದರದ ಪೇಪರ್ ಟು ಸಿಲೆಬಸ್ ಏನು ಕೆಇದವ್ರು ಬಿಟ್ಟಿರಲಿಲ್ಲ. ಇವತ್ತಿನ ದಿನ ಪೇಪರ್ ಟು ಸಿಲೆಬಸ್ ಅಂದ್ರೆ ನಿಮ್ಮ ಸಬ್ಜೆಕ್ಟ್ ಪೇಪರ್ ಸಿಲೆಬಸ್ ಅನ್ನ ಬಿಟ್ಟಿದ್ದಾರೆ. ನಾವು ಇವತ್ತಿನ ಈ ವಿಡಿಯೋದೊಳಗಡೆ ನಿಮಗೆ ನಾನು ಒಂದಿಷ್ಟು ಟಿಪ್ಸ್ ಅನ್ನ ಮತ್ತೆ ಜೊತೆಗೆ ಸಿಲೆಬಸ್ ಅನ್ನ ಹೆಂಗೆಲ್ಲ ನಾವು ಅನಲೈಸ್ ಮಾಡಬೇಕು, ಮತ್ತೆ ಈ ಸಿಲೆಬಸ್ ನಮ್ಮ ಒಂದು ಪ್ರಿಪರೇಷನ್ಗೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ, ನಾವು ಇದನ್ನ ಹೆಂಗ್ ಅನಲೈಸ್ ಮಾಡಬಹುದು ಅಂತ ಇವತ್ತು ನಿಮ್ಗೆ ನಾನು ಹೇಳ್ಕೊಡ್ತೀನಿ. ಸಾಮಾನ್ಯವಾಗಿ ಪೇಪರ್ ಒಂದು ಸಿಲೆಬಸ್ ಅನ್ನ ಈಗ ಆಲ್ರೆಡಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಬಿಟ್ಟಿದ್ರು. ಪೇಪರ್ ಟು ಸಿಲೆಬಸ್ ಅನ್ನ ಬಿಟ್ಟಿರಲಿಲ್ಲ. ಇವತ್ತಿನ ದಿನ ಪೇಪರ್ ಟು ಸಿಲೆಬಸ್ ಅಂದ್ರೆ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ಬಿಟ್ಟಿದ್ದಾರೆ. ಸೊ ನಿಮಗೇನಾದ್ರೂ ಆ ಸಿಲೆಬಸ್ ಸಿಕ್ಕಿಲ್ಲ ಅಂತಂದ್ರೆ ಕೆಳಗಿನ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ನಾನು ಲಿಂಕ್ ಹಾಕಿರ್ತೀನಿ, ಅದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇವಾಗಿದೆ ಸಿಲೆಬಸ್ ಅನ್ನ ನಾವು ಹೆಂಗ ವಿಭಾಗ ಮಾಡ್ಕೋಬೇಕಂತಂದ್ರ, ಈಗ ಸಾಮಾನ್ಯವಾಗಿ ನಿಮ್ಮ ಒಂದು ಸಬ್ಜೆಕ್ಟ್ ಪೇಪರ್ ಒಳಗಡೆ ಲಾಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನು ತಗೋಬೇಕಾಗ್ತದೆ. ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಜೊತೆಗೆ ಈಗ ಏನ್ ನಿಮ್ ಕಡೆ ಸಿಲೆಬಸ್ ಇರ್ತದಲ್ಲ, ಆ ಸಿಲೆಬಸ್ ಅನ್ನ ಕಂಪ್ಯಾರಿಸನ್ ಮಾಡ್ಕೋಬೇಕಾಗುತ್ತೆ. ಪ್ರತಿಯೊಂದು ಸಿಲೆಬಸ್ ಆ ಒಂದು ಅಂಶಗಳ ಅಂತಂದ್ರೆ ಪಾಯಿಂಟ್ ನಂಬರ್ 1, ನಿಮ್ಗೆ ಏನಾದ್ರು ಗ್ರಾಮರ್ ಆಗಿದೆ, ಗ್ರಾಮರ್ ಒಳಗ ಟೆನ್ಸ್ ಬರ್ತದ, ಪಾರ್ಟ್ಸ್ ಆಫ್ ಸ್ಪೀಚ್ ಬರ್ತದ. ಟೆನ್ಸ್ ಒಳಗಡೆ ಬಂದಿರುವಂತ ಕ್ವಶನ್ ಅನ್ನ ಒಂದ್ ಕಡೆ ಇಟ್ಕೋಬೇಕು. ನಿಮಗೇನಾದ್ರು ಹಿಂದಿನ ವರ್ಷದ GPSTR, HSTR, ಕ್ರೈಸ್ದು ಮತ್ತೆ KVS NVS ಶಾಲೆಗಳ ಪ್ರಶ್ನೆ ಪತ್ರಿಕೆ ಬೇಕಾದ್ರ ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ನನ್ನ ಒಂದು ಸಂಖ್ಯೆಗೆ ನೀವು ಸಂಪರ್ಕಿಸುವ ಮುಖಾಂತರ ಅತ್ಯಂತ ಕಡಿಮೆ ಬೆಲೆ ಒಳಗಡೆ ಪ್ರಶ್ನೆ ಪತ್ರಿಕೆ ತೆಗೆಸ್ಕೋಬಹುದು. ಅದ್ರ ಜೊತೆಗೆ ಇಲ್ಲ ಸರ್, ನಾನು GPSTR ಮತ್ತೆ HSTR ಗೆ ಎಜುಕೇಶನ್ ಸೈಕಾಲಜಿ ನನಗೆ ಅರ್ಥ ಆಗ್ತಾ ಇಲ್ಲ, ನನಗೆ ಶಾರ್ಟ್ ನೋಟ್ಸ್ ಬೇಕಾಗಿದೆ ಅಂತಂದ್ರೆ ಅದನ್ನು ಕೂಡ ಪಡ್ಕೋಬಹುದು. ಈಗ ನಾನು ಏನ್ ಹೇಳತ್ತಿದ್ನಿ ಅಂತಂದ್ರೆ, ಸಿಲೆಬಸ್ ಅನ್ನ ನಾವು ನಮ್ಮ ಒಂದು ಹಿಂದಿನ ವರ್ಷದ ಎಲ್ಲಾ ಕ್ವಶನ್ ಪೇಪರ್ಸ್ ಗಳನ್ನು ತೆಗೆದುಕೊಂಡು ಕ್ವಶನ್ಸ್ ಗಳ ಆಧಾರದ ಮೇಲೆ ನಾವೇನ್ ಮಾಡಬೇಕು, ಸಿಲೆಬಸ್ ಅನ್ನ ಡಿವೈಡ್ ಮಾಡ್ಕೋಬೇಕಾಗತ್ತೆ. ಈಗ ಇತಿಹಾಸದೊಳಗಡೆ ಆಧುನಿಕ, ಆಗ ಪ್ರಾಚೀನ, ಮಧ್ಯ ಮತ್ತು ಆಧುನಿಕ ಮತ್ತು ಕರ್ನಾಟಕ ಇತಿಹಾಸ ಅಂತ ನಾವು ಓದ್ತಿರ್ತೀವಿ. ಹಾಗಾದ್ರೆ ಪ್ರಾಚೀನ ಇತಿಹಾಸದಲ್ಲಿ ಬಂದಿರುವಂತ ಎಲ್ಲಾ ಪ್ರಶ್ನೆಗಳನ್ನು ಒಂದ್ ಕಡೆ ನಾವು ಗೂಡ್ ಹಾಕೊಂಡು ಅದ್ರ ಒಳಗಡೆ ಯಾವುದಕ್ಕೆ ಹೆಚ್ಚಿಗೆ ಪ್ರಾಮುಖ್ಯತೆ ಕೊಟ್ಟಾನ, ಯಾವುದ್ರ ಮೇಲೆ ಹೆಚ್ಚಿಗೆ ಪ್ರತಿ ವರ್ಷ ಕ್ವಶನ್ ಬರ್ತಾ ಇದಾವೆ, ಹಾಗಾದ್ರೆ ಈ ಒಂದು ವಿಷಯದ ನಮ್ಗೆ ಏನಾದ್ರು ಸಿಲೆಬಸ್ ಅಲ್ಲಿ ಕವರ್ ಆಗಿದೆಯಾ ಅಥವಾ ಇಲ್ಲ ಅಂತಂದ. ಸಾಮಾನ್ಯವಾಗಿ ಪ್ರತಿ ಸಲ ಪರೀಕ್ಷೆ ಬರೆದಾಗ ನಾವು ಸಿಲೆಬಸ್ ಅನುಸಾರವಾಗಿನೇ ಕ್ವಶನ್ ಪೇಪರ್ ಅನ್ನ ನಾವು ರೆಡಿ ಮಾಡಿನೇ ಅಥವಾ ಓದಿನೇ ಪ್ರಿಪರೇಷನ್ ಮಾಡಿ ಎಕ್ಸಾಮ್ ಬರ್ದಿರ್ತೀವಿ. ಬಟ್ ಎಕ್ಸಾಮ್ ಬರದಾದ ಬಂದ್ಮೇಲೆ ನಮ್ಗೆ ನಾನು ಇನ್ನೂ ಓದ್ಬೇಕಿತ್ತು, ನಾನು ಇನ್ನೂ ಓದಿಲ್ಲ ಅಂತ ನಿಮ್ಗೆ ಯಾಕೆ ಫೀಲ್ ಆಗುತ್ತೆ, ಆ ರೀತಿ ಯಾಕೆ ಅನ್ಸುತ್ತೆ ಅಂತಂದ್ರೆ, ಎಷ್ಟು ಸಿಲೆಬಸ್ ಇದೆ, ಎಷ್ಟು ಕ್ವಶನ್ ಪೇಪರ್ ಇದೆ ಅಷ್ಟೇ ನಾವು ಓದ್ತೀವಿ ವಿನಃ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಪ್ರಿಪರೇಷನ್ ಮಾಡಿರಂಗಿಲ್ಲ. ಇವತ್ತಿನ ಈ ಒಂದು ಏನು ದಿನಮಾನದೊಳಗಡೆ ಕೆಇದರು ನಡೆಸುವಂತ ಯಾವುದೇ ಪೇಪರ್ ಆಗಿದ್ರು ಕೂಡ ನಾವೇನ್ ಮಾಡ್ಬೇಕಾಗ್ತದ, ಒಂದು ಸ್ಟೆಪ್ ಎಕ್ಸ್ಟ್ರಾ ಮುಂದೆ ಹೋಗಿ ನಮ್ಮ ಒಂದು ಸ್ಟಡಿಯನ್ನ ಮಾಡ್ಬೇಕಾಗ್ತದ. ಹಿಂಗಾಗಿ ನೀವು ಪ್ರಶ್ನೆ ಪತ್ರಿಕೆಗಳನ್ನು ಕೂಲಂಕುಷವಾಗಿ ಅಬ್ಸರ್ವ್ ಮಾಡಬೇಕು. ಸೆಕೆಂಡ್ ಒನ್, ಈಗ ನಿಮ್ಗೆ ಸಾಮಾನ್ಯವಾಗಿ ಕಂಪ್ಯಾರಿಸನ್ಸ್ ಗಳು ಸಿಗ್ತಾವ. ಕಂಪ್ಯಾರಿಸನ್ಸ್ ಅಂತಂದ್ರೆ, ಈಗ ಸೆಂಟ್ರಲ್ ಅಲ್ಲಿ ನಿಮ್ಗೆ ಸುಪ್ರೀಂ ಕೋರ್ಟ್ ಇದ್ರೆ ಸ್ಟೇಟ್ ಅಲ್ಲಿ ಹೈಕೋರ್ಟ್ ಇದಾವ, ಹೌದಾ? ಸೆಂಟ್ರಲ್ ಅಲ್ಲಿ ನಿಮ್ಗೆ ಪ್ರಧಾನಮಂತ್ರಿ ಇದ್ರೆ ಸ್ಟೇಟ್ ಅಲ್ಲಿ ಮುಖ್ಯಮಂತ್ರಿ ಇದಾವ. ಇದೇ ರೀತಿನೇ ನಿಮ್ಗೆ ಕಂಪ್ಯಾರಿಸನ್ ಸ್ಟಡಿ ಮಾಡಬೇಕಾಗ್ತದೆ. ಈಗ ಯಾವುದೇ ಒಂದು ಪ್ರಶ್ನೆ ತಗೋರಿ, ಆ ಪ್ರಶ್ನೆಯೊಳಗಿರುವಂತ MCQ ಅನ್ನ ನೋಡ್ರಿ. ಆ MCQ ಒಳಗಿರುವಂತ 4 ಆಪ್ಷನ್ಸ್ ಗಳನ್ನ ಏನ್ ಮಾಡ್ಬೇಕು, ಅದಕ್ಕೆ ಮತ್ತೆ 4 ಪ್ರಶ್ನೆಗಳನ್ನ ಮಾಡ್ಬೇಕು. ಆ 4 ಪ್ರಶ್ನೆ ಒಳಗಡೆ ಮತ್ತೆ 4 MCQs ಅಂತಂದ್ರೆ ಆಯ್ಕೆಗಳಂತಂದ್ರೆ 16 ಆಯ್ಕೆಗಳಾಗ್ತಾವ. ಸೊ ಮತ್ತೆ ನಾವು ಆ 16 ಆಯ್ಕೆಗಳ ಬಗ್ಗೆ ಓದ್ಬೇಕಾಗತ್ತೆ. ಇದಕ್ಕೆ ನಾವು ಹೇಳ್ತೀವಿ ಡೀಟೇಲ್ ಅಂಡರ್ಸ್ಟ್ಯಾಂಡಿಂಗ್ ಸ್ಟಡಿ ಅಂತಂದ. ಇದು ಯಾವಾಗ ಬರುತ್ತೆ ಅಂತಂದ್ರೆ, ನೀವು ಯಾವಾಗ ಕ್ವಶನ್ ಪೇಪರ್ನೇ ನನಗೆ ಎಲ್ಲ ಸರ್ವಸ್ವ, ನಾನು ಇದ್ ಬಿಟ್ಟು ಬೇರೆ ಏನು ಓದಂಗಿಲ್ಲ ಅಂತ ಡಿಸೈಡ್ ಮಾಡ್ತಾರೆ. ಮತ್ತೊಂದು, ಒಂದು ಸಬ್ಜೆಕ್ಟಿಗೆ ಒಂದೇ ಬುಕ್ ಅನ್ನ ನೀವು ರೆಫರ್ ಮಾಡ್ರಿ. ಉದಾಹರಣೆಗೆ ಈಗ ನಾನು ಎಕನಾಮಿಕ್ಸ್ ಓದ್ತಾ ಇದ್ದೀನಿ ಅಂತಂದ್ರೆ ಗರ್ನಿ ಕೃಷ್ಣಮೂರ್ತಿ ಸರ್ ಅವ್ರದ್ದು ಎಕನಾಮಿಕ್ಸ್ ಒಂದೇ ಬುಕ್ ಓದ್ಬೇಕು. ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಗೆ ಬರುವಂತಹ ಮ್ಯಾಗಝಿನ್ ಒಳಗೆ ಬರುವಂತಹ ಸಾಮಾನ್ಯವಾಗಿ ಏನು ಯಾವ ಒಂದು ವಿಷಯ ಪ್ರಸ್ತುತ ದಿನಮಾನದೊಳಗೆ ಚಾಲ್ತಿದೆಯೋ ಅಥವಾ ನಡೀತಾ ಇದೆಯೋ ಅದರ ಅನುಸಾರವಾಗಿ ನಾವೇನ್ ಮಾಡಬೇಕಾಗ್ತದೆ, ಓದ್ಬೇಕಾಗತ್ತೆ. ಸೊ ಇದನ್ನ ಮಾಡಬೇಕು. ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ನಿಮ್ಮ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ರಾಜ್ಯದ ಶಿಕ್ಷಕರ ನೇಮಕಾತಿಯಲ್ಲಿ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಗೂಗಲ್ ಅಲ್ಲಿ ನೋಡಿ ಅಥವಾ ಹುಡುಕಿ ಅದನ್ನ ಬಿಡಿಸೋದನ್ನ ಮಾಡ್ಬೇಕಾಗ್ತದೆ. ಹಿಂಗ ಮಾಡೋದ್ರಿಂದ ಏನಾಗ್ತದೆ, ನೀವು ಓದಿರುವಂತ ವಿಷಯ ಕಾನ್ಸೆಪ್ಟ್ ಕ್ಲಾರಿಟಿ ಆಗ್ತದ. ನೀವು ಓದ್ಬೇಕಾಗಿರುವಂತ ವಿಷಯ ಇನ್ನು ಓದಿಲ್ಲ ಅಂತಂದ್ರೆ ಓದ್ಬೇಕಾಗ್ತದ.
ಮತ್ತೆ ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಸಾಮಾನ್ಯವಾಗಿ ಸಿಲೆಬಸ್ ಬಿಟ್ಟಿದ್ದಾರೆ, ಅದರ ಅನುಸಾರವಾಗಿ ನೀವು ಓದಿ. ಬಟ್ ಅನುಸಾರವಾಗಿ ಓದಿ ಆದ್ಮೇಲೆ ಒಂದು ಹೆಜ್ಜೆ ಎಕ್ಸ್ಟ್ರಾ ಓದೋದನ್ನ ನೀವು ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೇನೆ. ನಿಮ್ಗೆ ಏನಾದ್ರೂ ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಸ್ಪಷ್ಟವಾದ ಮಾಹಿತಿ ಬೇಕಾದ್ರೆ ಅಥವಾ ಕ್ರೈಸ್ಟ್ಗೆ ನಾವು ಹೇಗೆಲ್ಲ ತಯಾರಿ ಮಾಡಬೇಕು, ಇನ್ನೆಲ್ಲ ಪ್ರಶ್ನೆಗಳು ಏನಾದ್ರು ಇದ್ರೆ ಕೆಳಗಿನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ. ಅದನ್ನ ನಾನು ಮುಂದಿನ ದಿನಮಾನದೊಳಗೆ ಅದ್ರ ಮುಖಾಂತರ ವಿಡಿಯೋ ಮಾಡ್ತೀನಿ. ನಮಸ್ಕಾರ.